ದೇವರ ನಿಯಮಗಳು ಎಲ್ಲರಿಗೂ ಒಂದೇ ಆಗಿದೆ. ನೀನು 10 ಮಾಳಿಗೆ ಕಟ್ಟಡದ ತುತ್ತ ತುದಿಗೆ ಹೋಗಿ ಅಲ್ಲಿಂದ ಹಾರಬೇಡ. ದೇವರು ನಿನಗಾಗಿ ಗುರುತ್ವಾಕರ್ಷಣ ಶಕ್ತಿಯನ್ನು ಸಡಿಲಿಸುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ನೀವು ಬಲ ಹೊಂದಿ ಮಾಡಿದ ಕಾರ್ಯಗಳಿಗಾಗಿ ಕೃತಜ್ಞತೆಗಳು. ಸೃಷ್ಟಿಯಲ್ಲಿ ದೇವರ ಪ್ರಕಟಣೆ, ಧರ್ಮಶಾಸ್ತ್ರ ನಿಯಮಗಳು, ದೇವರ ಕೃಪೆಯು ಕ್ರಿಸ್ತನಲ್ಲಿ ನಮಗೆ ದೊರಕಿದ ಸತ್ಯಗಳನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳಲು ಈಗ ನಾವು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣವೇ? ಪ್ರಾರ್ಥನೆ ಮಾಡೋಣ. ಸಜೀವಳುವಂಥ ನಮ್ಮ ತಂದೆಯಾದ ದೇವರೇ, ಶಾಶ್ವತವಾದ ಪ್ರೇಮದಿಂದ ಪ್ರೇಮಿಸಿದಂಥ ದೇವ, ಕರುಣೆ ದಯೆ ಸಾಗರನೂ ಆಗಿರುವಂಥ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯಕ್ಕಾಗಿಯೂ ಈ ಅವಕಾಶಕ್ಕಾಗಿಯೂ ನಾವು ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ದೇವ, ಕೀರ್ತನೆಗಳು ನಾವೆಷ್ಟು ಅನೇಕ ಆತ್ಮಿಕ ಆಶೀರ್ವಾದವನ್ನು ಹೊಂದುತ್ತಾ, ಆತ್ಮದಲ್ಲಿ ಬಲ ಹೊಂದುತ್ತಾ ಮುಂದೆ ಸಾಗಲು ನಮಗೆ ಸಹಾಯ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಸ್ತೋತ್ರ. ಅದೇ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರಿಯ ಬಾಂಧವರನ್ನು ಆಶೀರ್ವದಿಸು. ಆತ್ಮಿಕ ಜೀವಿತದಲ್ಲಿ ಮುನ್ನಡೆಯಲು ಸಹಾಯ ಮಾಡು. ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ಸೈತಾನನ ತರುವಂಥ ಪ್ರತಿಯೊಂದು ಶೋಧನೆ ಮೇಲೆ ಜಯವನ್ನು ಕೊಟ್ಟು ನಡೆಸು. ಬಿದ್ದು ಹೋಗದಂತೆ ಬಲಪಡಿಸು. ನಿನ್ನ ತ್ರಾಣವುಳ್ಳ ಹಸ್ತಗಳಿಗೆ ನಮ್ಮ ಪ್ರಿಯರನ್ನು ಒಪ್ಪಿಸಿಕೊಡುತ್ತಾ ಯೇಸುವಿನ ಬಲವಾದ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನನ್ನ ತುಂಬು ಹೃದಯದ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯಾಧ್ಯಯನದಲ್ಲಿ ನಾವು ಮುಂದೆ ಸಾಗುವ ಹಾಗೆ 19ನೇ ಕೀರ್ತನೆಯನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಸೃಷ್ಟಿಯಲ್ಲಿ ದೇವರ ಪ್ರಕಟಣೆ, ಆತನ ಆಜ್ಞೆಗಳಲ್ಲಿ ಕ್ರಿಸ್ತನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯನ್ನು ಸೃಷ್ಟಿಯ ಮಹಾಕೀರ್ತನೆ ಎಂದು ಹೇಳಬಹುದು. ಅನೇಕ ಪಂಡಿತರು ಇದನ್ನು 2 ಭಾಗವಾಗಿ ವಿಂಗಡಿಸುತ್ತಾರೆ. ಸೃಷ್ಟಿ ಮತ್ತು ಧರ್ಮಶಾಸ್ತ್ರ, ಅಂದರೆ ಆತನ ವಾಕ್ಯದಲ್ಲಿ ಯೆಹೋವನು ಎಂಬುದಾಗಿದೆ. ನಾನು ಈ ಕೀರ್ತನೆಯನ್ನು 3 ಭಾಗವಾಗಿ ಮಾಡಲು ಪ್ರಯತ್ನಿಸಿದ್ದೇನೆ. ಅದಾವದೆಂದರೆ ವಿಶ್ವದ ಸೃಷ್ಟಿ, ಧರ್ಮಶಾಸ್ತ್ರ ನಿಯಮಗಳು ಹಾಗೂ ಕ್ರಿಸ್ತನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತನಿಗೆ ರಕ್ಷಣೆ, ಬಿಡುಗಡೆ, ದೇವರ ಕೃಪೆ ಇವುಗಳ ವಿಚಾರದಲ್ಲಿ ವಿಶೇಷ ಸ್ಥಾನ ಇದರಲ್ಲಿದೆ ಎಂದು ನಾನು ತಿಳಿಯುತ್ತೇನೆ. ಸೃಷ್ಟಿಯಲ್ಲಿ ದೇವರು ತನ್ನನ್ನು ಪ್ರಕಟಿಸಿಕೊಂಡದನ್ನು ನಾವು ನೋಡುತ್ತೇವೆ. ಆತನ ಆಜ್ಞೆಗಳಲ್ಲಿ ಹಾಗೂ ಕ್ರಿಸ್ತನಲ್ಲಿನ ಆತನ ಕೃಪೆಯಲ್ಲಿ ದೇವರು ಮಾನವನಿಗೆ ಕೊಡಲು ಯೋಗ್ಯವೆಂದೆನಿಸಿದ್ದು ಇಷ್ಟೇ. ತನ್ನ ಕುರಿತಾಗಿ ಹೇಳಬೇಕಾದದ್ದನ್ನೆಲ್ಲ ಹೇಳಿ ಮುಗಿಸಿದ್ದಾನೆಂದು ನಾನು ನೆನೆಸುವುದಿಲ್ಲ. ಪ್ರಿಯರೇ, ಇದು ಕೂಡ ದಾವೀದನ ಕೀರ್ತನೆಯಾಗಿದೆ. ಮೂಲದಲ್ಲಿ ಹಾಗೇ ಇದೆ ಮತ್ತು ಮೂಲದಲ್ಲಿಯೇ ಅದು ವಿಭಾಗ ಮಾಡಲ್ಪಟ್ಟಿದೆ. ಮೊದಲನೆಯ ಭಾಗವನ್ನು ವಚನ 1ರಿಂದ 6ರವರೆಗೆ ದೇವರ ನಾಮಕ್ಕಾಗಿ ಉಪಯೋಗಿಸಲಾಗಿದೆ. ಅಂದರೆ ಆತನು ಬಲಶಾಲಿಯಾದವನು ಎಂದು. ಆತನ ಸೃಷ್ಟಿಯಲ್ಲಿ ಬಲಶಾಲಿಯು. ಪ್ರಿಯರೇ, ಆದಿಯಲ್ಲಿ ದೇವರು ಎಂಬುದಾಗಿ ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಇಲ್ಲಿ ಆತನ ಹೆಸರು ಬಹುವಚನದಲ್ಲಿದೆ. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ನೋಡುವಾಗ ಆತನ ನಾಮವು ಸೃಷ್ಟಿಕರ್ತನದಾಗಿದೆ. 2ನೇ ಭಾಗವು 7ನೇ ವಚನದಲ್ಲಿ ಆರಂಭಗೊಳ್ಳುತ್ತದೆ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು ಎಂಬುದಾಗಿ ನೋಡುವಾಗ ಆತನ ಹೆಸರು ಯೆಹೋವ ಎಂದಿದೆ. ಈ ಭಾಗದಲ್ಲಿ 7 ಬಾರಿ ಹೀಗೆ ಉಲ್ಲೇಖವಾಗಿದೆ. ಕೊನೆಯ ಬಾರಿಗೆ 2 ಇತರ ನಾಮಗಳು ಸೇರಿಸಲ್ಪಟ್ಟಿವೆ, ಬಂಡೆ ಹಾಗೂ ವಿಮೋಚಕನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ನೋಡೋಣ ಸೃಷ್ಟಿಯಲ್ಲಿ ದೇವರು ಎಂಬುದಾಗಿ. ಇದು ಒಂದು ಉದಯ ಗೀತೆಯಾಗಿದೆ. ಮೊದಲ 6 ವಚನಗಳಲ್ಲಿ ಸೃಷ್ಟಿಯ ಕುರಿತಾಗಿ ಹೇಳಲಾಗಿದೆ. 8ನೇ ಕೀರ್ತನೆ ಕೂಡ ಸೃಷ್ಟಿಯ ಕುರಿತಾದದ್ದೇ. ಅಲ್ಲಿ ಚಂದ್ರ ನಕ್ಷತ್ರಗಳ ಕುರಿತು ನೋಡಿದೆವು. ಈಗ 19ನೇ ಕೀರ್ತನೆ ಹಗಲಿನ ಗೀತೆಯಾಗಿದೆ. ಯಾಕಂದರೆ ಇದರಲ್ಲಿ ಸೂರ್ಯನನ್ನು ನಮ್ಮೆದುರಿಗೆ ತರಲಾಗಿದೆ. ಕೀರ್ತನೆ
19 ಮೊದಲಿನ 6 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ದಿನವೂ ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರ್ಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಅವುಗಳ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿರುತ್ತವೆ. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ. ಅವನು ತನ್ನ ಮಂಟಪದೊಳಗಿಂದ ಬರುವ ಮದಲಿಂಗನೋ ಎಂಬಂತೆ ಹೊರಟು ಬರುವನು. ಅವನು ಶೂರನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ. ಆಕಾಶದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರುತ್ತಾನೆ. ಅವನ ಬಿಸಲಿಗೆ ಮರೆಯಾದದ್ದು ಒಂದೂ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ಒಂದು ಅದ್ಭುತವಾದ ಕೀರ್ತನೆ. ಆಕಾಶವು ದೇವರ ಮಹಿಮೆಯನ್ನು ಪ್ರಕಟಿಸುತ್ತದೆ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಇದನ್ನು ಹೀಗೆ ಹೇಳಿದ್ದಾನೆ: ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೇವತ್ವ ಜಗತ್ತುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಗಗನವು ದೇವರ ಜ್ಞಾನವನ್ನು ತಿಳಿಸುತ್ತದೆ ಮತ್ತು ದೇವರ ಯೋಜನೆ ಉದ್ದೇಶಗಳ ಕುರಿತಾಗಿಯೂ ತಿಳಿಸುತ್ತದೆ. ಆರಂಭದಿಂದಲೂ ಸೃಷ್ಟಿಯು ಮಾನವನಿಗೆ ದೇವರ ಮೂಲ ಸಾಕ್ಷಿಯಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಸಭೆಯ ಎಲ್ಲ ವಿಶ್ವಾಸ ಸೂತ್ರಗಳಲ್ಲಿ, ಅಪೊಸ್ತಲರ ವಿಶ್ವಾಸ ಪ್ರಮಾಣದಲ್ಲಿ ಕೂಡ ಸೃಷ್ಟಿಕಾರ್ಯ ತಂದೆಯಾದ ದೇವರಿಂದಲೇ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ, ಸೃಷ್ಟಿಕಾರ್ಯದ ವಿಸ್ತರಣೆಯನ್ನು ನೋಡುವಾಗ, ತಂದೆಯಾದ ದೇವರು ಆಕಾಶ ಭೂಮಿಗಳನ್ನು ಉಂಟು ಮಾಡಿದನೆಂಬುದು ಪೂರ್ಣ ಸರಿಯಲ್ಲವೆಂದು ಕಾಣುತ್ತೇವೆ. ಸೃಷ್ಟಿಕಾರ್ಯದಲ್ಲಿ ತ್ರಯಕತ್ವವೇ ಒಳಗೊಂಡಿರುವುದಾಗಿ ನೋಡುತ್ತೇವೆ. ಸೃಷ್ಟಿಯಲ್ಲಿನ ದೇವರು ಎಂಬ ಶಬ್ದದ ಮೂಲ ಹಿಬ್ರೂ ಪದವು ಬಹುವಚನದ್ದಾಗಿರುತ್ತದೆ. ಅದು ತ್ರಯೇಕತ್ವವನ್ನು ಸೂಚಿಸುತ್ತದೆ. ಕರ್ತನಾದ ಯೇಸು ಸೃಷ್ಟಿಗೆ ಮೂಲನು ಎಂದು ಹೊಸ ಒಡಂಬಡಿಕೆ ತಿಳಿಸುತ್ತದೆ. ಪವಿತ್ರಾತ್ಮನು ಅದನ್ನು ಕ್ರಮಪಡಿಸಿದನು. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ. ಯೋಹಾನನು ಆದಿ ಆರಂಭದ ಕುರಿತು ಇನ್ನೊಂದು ರೀತಿಯಾಗಿ ಹೇಳುತ್ತಾನೆ: ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ. ಇದನ್ನು ನಾವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಮೊದಲಿನ 3 ವಚನಗಳಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಇದು ಕರ್ತನಾದ ಯೇಸು ಕ್ರಿಸ್ತನೇ. ಕರ್ತನಾದ ಯೇಸುವಿನ ಕುರಿತು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆದದೆ: ಭೂಪರಲೋಕಗಳಲ್ಲಿರುವ ದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಸೃಷ್ಟಿಕಾರ್ಯದಲ್ಲಿ ಕಾರ್ಯಕರ್ತನಾಗಿದ್ದನು. ನಮ್ಮ ವಿಮೋಚನಾ ಕಾರ್ಯದಲ್ಲಿ ತ್ರಯೇಕತ್ವದ ಎಲ್ಲ ವ್ಯಕ್ತಿಗಳು ಸೇರಿದ್ದರೆಂದು ಎಫೆಸದವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ತಂದೆಯಾದ ದೇವರು ಯೋಜಿಸಿದನು, ಮಗನು ಅದರ ಬೆಲೆಯನ್ನು ತೆತ್ತನು, ಪವಿತ್ರಾತ್ಮನು ಅದನ್ನು ಕಾಯುವಾತನಾಗಿದ್ದಾನೆ. ಇದು ದೇವರ ಸೃಷ್ಟಿ ಕಾರ್ಯಕ್ಕೂ ಅನ್ವಯಿಸುವಂಥದ್ದಾಗಿದೆ. ತಂದೆಯಾದ ದೇವರು ಈ ವಿಶ್ವದ ಯೋಜನೆಯನ್ನು ಸಿದ್ಧಗೊಳಿಸಿದನು. ಮಗನು ಯೋಜನೆಯನ್ನು ಕಾರ್ಯಗತಗೊಳಿಸಿದನು. ಅದನ್ನು ವಿಮೋಚಿಸಿದವನು ಆತನೇ ಮತ್ತು ಪವಿತ್ರಾತ್ಮನು ಈ ಸೃಷ್ಟಿಯ ಮೇಲೆ ಈಗಲೂ ಸಂಚರಿಸುತ್ತಾ ಚಲಿಸುತ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಧರ್ಮಶಾಸ್ತ್ರ ನಿಯಮಗಳಲ್ಲಿ ದೇವರು ಎಂಬುದನ್ನು ನೋಡೋಣ. ಕೀರ್ತನೆ 19 7ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂತಾದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ.
ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ. ಅವುಗಳನ್ನು ಕೈಕೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಧರ್ಮಶಾಸ್ತ್ರ ಕುರಿತಾಗಿ ಅವನು ಏನು ಹೇಳುತ್ತಾನೆಂದು ಗಮನಿಸಿರಿ. ಅವುಗಳಲ್ಲಿ ಮೊದಲನೆಯದು, ಅದು ಪರಿಪೂರ್ಣವಾದದ್ದು, ಅಂದರೆ ಲೋಪವಿಲ್ಲದ್ದು. ಪ್ರಿಯರೇ, ಧರ್ಮಶಾಸ್ತ್ರವು ಪರಿಪೂರ್ಣವಾಗಿತ್ತು. ನಾವು ದೋಷಿಗಳಾಗಿರುವುದರಿಂದ ಅದು ನಮ್ಮನ್ನು ರಕ್ಷಿಸಲಾರದು. ನಾವು ಅದರ ಮಟ್ಟಕ್ಕೆ ಏರಲಾರೆವು. ಆದರೆ ಧರ್ಮಶಾಸ್ತ್ರದಲ್ಲಿ ಯಾವ ಲೋಪವೂ ಇರುವುದಿಲ್ಲ. ದೇವರ ಕೃಪೆಯನ್ನು ಮುಂದಿಟ್ಟ ಪೌಲನು ದೇವರ ನಿಯಮಗಳ ಕುರಿತು ಹೇಳುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಹೀಗೆ ಬರೆದದೆ: ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯೂ ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿರುವಂಥದ್ದು ಸರಿ. ಹಾಗಾದರೆ ಹಿತವಾದದ್ದು ನನಗೆ ಮರಣಕ್ಕೆ ಕಾರಣವಾಯಿತೋ? ಹಾಗೆ ಎಂದಿಗೂ ಹೇಳಬಾರದು. ಪಾಪವೇ ಮರಣಕ್ಕೆ ಕಾರಣವಾದದ್ದು. ಅದು ಹಿತವಾದದರ ಮೂಲಕ ನನಗೆ ಮರಣವನ್ನು ಉಂಟು ಮಾಡಿದ್ದರಿಂದ ಪಾಪವೇ ಎಂದು ಕಾಣಿಸಿಕೊಂಡಿತು. ಮತ್ತು ಆಜ್ಞೆಯ ಮೂಲಕ ಪಾಪವು ಕೇವಲ ಪಾಪ ಸ್ವರೂಪವೇ ಎಂದು ಕಾಣಬಂತು. ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದ್ದೆಂದು ನಾವು ಬಲ್ಲೆವು. ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನೂ ಆಗಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಧರ್ಮಶಾಸ್ತ್ರದಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ. ಆದರೆ ಅದು ನಮಗೆ ಮರಣವನ್ನು ತರುವಂಥದ್ದಾಗಿದೆ. ಯಾಕೆಂದರೆ ನಮ್ಮಲ್ಲಿ ದೋಷವಿರುವುದರಿಂದ ದೇವರೆದುರಿನಲ್ಲಿ ನಾವು ಪಾಪಿಗಳೆಂದು ತೋರಿಸುವುದಕ್ಕಾಗಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದೆ. ಧರ್ಮಶಾಸ್ತ್ರವು ಪರಿಪೂರ್ಣವಾದದ್ದು. ಎರಡನೇದಾಗಿ ನೋಡುತ್ತೇವೆ, ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು ಎಂಬುದಾಗಿ. ಪ್ರಿಯರೇ, ದೇವರು ಹೊಸ ನೈತಿಕತೆಗೆ ಬದಲಾಗುತ್ತಿದ್ದನೆಂದು ಎಂದಿಗೂ ಭಾವಿಸಬೇಡಿರಿ. ದೇವರು ಮನಃಶಾಸ್ತ್ರದ ನೂತನ ಅಭಿಪ್ರಾಯಗಳನ್ನು ನೋಡುವವನಲ್ಲ. ಕೆಲವು ಇತ್ತೀಚಿನ ನ್ಯಾಯಾಧೀಶರು ಕೊಡುವ ತೀರ್ಪುಗಳನ್ನು ಲೆಕ್ಕಿಸುವುದಿಲ್ಲ. ದೇವರು ಪಾಪವನ್ನು ಶಿಕ್ಷಿಸಿಯೇ ಶಿಕ್ಷಿಸುತ್ತಾನೆ. ತಾನು ಹಾಗೆ ಮಾಡುತ್ತೇನೆಂದು ಆತನು ಹೇಳಿದ್ದಾನೆ. ಯೆಹೋವನ ಕಟ್ಟಳೆ ಸ್ಥಿರವಾದದ್ದು. ನ್ಯಾಯ ತೀರ್ಪು ಬಂದೇ ಬರುತ್ತದೆ. ಧರ್ಮಶಾಸ್ತ್ರವು ಅದನ್ನು ತಿಳಿಸುತ್ತದೆ. ಮೂರನೇದಾಗಿ ನೋಡುತ್ತೇವೆ, ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ ಎಂಬುದಾಗಿ. ಪ್ರಿಯರೇ, ಒಬ್ಬರು ಹೇಳಿದ್ದಾರೆ, ಕೆಲವು ಆಜ್ಞೆಗಳು ನನಗೆ ಇಷ್ಟವಾಗುವುದಿಲ್ಲ. ನೀವು ಅವುಗಳನ್ನು ಮೆಚ್ಚದಿರಬಹುದು. ಆದರೆ ದೇವರು ಮೆಚ್ಚುತ್ತಾನೆ. ಅವು ನೀತಿಯುಳ್ಳವುಗಳಾಗಿವೆ. ಇದು ಆತನ ವಿಶ್ವ. ಆತನೇ ಅದನ್ನು ಉಂಟು ಮಾಡಿದ್ದಾನೆ, ನಿಯಮಗಳನ್ನು ಮಾಡಿದ್ದಾನೆ. ನಿನಗೆ ಗುರುತ್ವಾಕರ್ಷಣ ಶಕ್ತಿಯು ಇಷ್ಟವಾಗದೇ ಇರಬಹುದು. ಆದರೆ ನೀನು ಅದರೊಂದಿಗೆ ಆಟವಾಡಬೇಡ. 10 ಮಾಳಿಗೆಯ ಕಟ್ಟಡದ ತುತ್ತ ತುದಿಗೆ ಹೋಗಿ ಅಲ್ಲಿಂದ ಹಾರಬೇಡ. ದೇವರು ನಿನಗಾಗಿ ಗುರುತ್ವಾಕರ್ಷಣ ಶಕ್ತಿಯನ್ನು ಸಡಲಿಸುವುದಿಲ್ಲ. ಅದು ಎಲ್ಲರಿಗೂ ಒಂದೇ ರೀತಿಯಾಗಿರುತ್ತದಲ್ಲವೇ? ಪ್ರೀತಿಯುಳ್ಳ ದೇವಜನರೇ, 4ನೇದಾಗಿ ನೋಡುತ್ತೇವೆ, ಯೆಹೋವನ ಆಜ್ಞೆ ಪವಿತ್ರವಾದದ್ದು ಎಂದು. ಅದು ಹೌದೆಂದು ನಾನು ಹೇಳುತ್ತೇನೆ. ಅದು ನಿನಗಾಗಿ ಕಾರ್ಯ ಮಾಡುತ್ತದೆ, ನಿನ್ನನ್ನು ಶುದ್ಧಿಗೊಳಿಸಿ ಮೇಲಕ್ಕೆತ್ತುತ್ತದೆ. 5ನೇದಾಗಿ ನೋಡುತ್ತೇವೆ, ಯೆಹೋವನ ಭಯ ಪರಿಶುದ್ಧವಾಗಿದೆ ಎಂಬುದಾಗಿ. ಪ್ರಿಯರೇ, ಈ ಭಯ ಎಂದರೆ ಗೌರವಪೂರ್ವಕವಾದ ಭರವಸೆ ಎಂದಾಗುತ್ತದೆ. ಅದು ನಮ್ಮನ್ನು ಇದಕ್ಕಿಂತಲೂ ಹೆಚ್ಚು ಶುದ್ಧಿಸುತ್ತದೆ. ಅದರ ಅರ್ಥ ಭಯ ಎಂದು. ಪ್ರಿಯ ಸ್ನೇಹಿತನೇ, ನಾವು ದೇವರಿಗೆ ಭಯಪಡುವುದು ಒಳ್ಳೆಯದು. ನಾನು ನನ್ನ ತಂದೆಯನ್ನು ಪ್ರೀತಿಸುತ್ತಿದ್ದೆ. ಹಾಗೆ ಅವರೆಂದರೆ ನನಗೆ ಭಯವೂ ಇತ್ತು. ಅವರು ನನ್ನನ್ನು ಶಿಸ್ತಿನಿಂದ ಇರಿಸಿದ್ದರು. ಇದು ನನ್ನನ್ನು ಜೈಲಿನಿಂದ ದೂರವಿರಿಸಿತೆಂದು ನಾನು ತಿಳಿಯುತ್ತೇನೆ. ನಾನು ತಪ್ಪು ಮಾಡಿದರೆ ಶಿಕ್ಷೆ ಖಂಡಿತವೆಂದು ನನಗೆ ತಿಳಿದಿತ್ತು. ಯೆಹೋವನ ಭಯವು ಪರಿಶುದ್ಧವಾದದ್ದು. ಅದು ನಿನ್ನನ್ನು ಶುದ್ಧಿಗೊಳಿಸುತ್ತದೆ. ತಂದೆಯ ಕಡೆಗಿನ ಹೆದರಿಕೆ ನನ್ನನ್ನು ಒಬ್ಬ ಒಳ್ಳೆಯ ಹುಡುಗನನ್ನಾಗಿ ಮಾಡಿತ್ತು. ಆದರೂ ನಾನು ಅವರನ್ನು ಪ್ರೀತಿಸುತ್ತಿದ್ದೆ. 6ನೇದಾಗಿ ನೋಡುತ್ತೇವೆ, ಯೆಹೋವನ ವಿಧಿಗಳು ಸತ್ಯವಾದವುಗಳು ಎಂಬುದಾಗಿ. ಪ್ರಿಯರೇ, ಸತ್ಯವೆಂದರೇನೆಂದು ನೀನು ತಿಳಿದುಕೊಳ್ಳ ಬಯಸುತ್ತೀಯೋ?
ಪಿಲಾತನು ತಿಳಿಯಬೇಕೆಂದಿದ್ದನು. ಅವನು ಯೇಸುವನ್ನು ಕೇಳಿದನು, ಸತ್ಯವೆಂದರೇನು ಎಂದು. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 38ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಸತ್ಯವು ಅವನ ಎದುರಿನಲ್ಲೇ ಕರ್ತನಾದ ಯೇಸು ಕ್ರಿಸ್ತನ ರೂಪದಲ್ಲಿ ನಿಂತಿತ್ತು, ಆದರೆ ಅವನು ತಿಳಿದುಕೊಳ್ಳಲಿಲ್ಲ. 7ನೇದಾಗಿ ನೋಡುತ್ತೇವೆ, ಯೆಹೋವನ ವಿಧಿಗಳು ನೀತಿಯುಳ್ಳವುಗಳು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವು ನ್ಯಾಯವಾದದ್ದಾಗಿದೆ. ದೇವರು ಮಾಡಿದ ಪ್ರತಿಯೊಂದು ಕಾರ್ಯವೂ ಸರಿಯಾದದ್ದಾಗಿದೆ. ಈ ಭಾಗವು ಬಹು ಅದ್ಭುತವಾದದ್ದಾಗಿದೆ. ದೇವರ ವಾಕ್ಯವನ್ನು ಪೂರ್ತಿಯಾಗಿ ನಾವು ಪ್ರೀತಿಸಲು ಕಲಿಯಬೇಕು. ಎಲ್ಲವನ್ನು ಕೆಲವರು ನನಗೆ ನಾನು ದಶಾಜ್ಞೆಗೆ ವಿರುದ್ಧವಾಗಿದ್ದೇನೆಂದು ಕಾಗದ ಬರೆದಿದ್ದರು. ದಶಾಜ್ಞೆಗಳು ಉತ್ತಮವಾದವುಗಳಾಗಿವೆ. ನಾನು ನನಗೆ ವಿರೋಧಿಯಾಗಿದ್ದೇನೆ. ಯಾಕೆಂದರೆ ಈ ದಶಾಜ್ಞೆಗಳನ್ನು ಕೈಕೊಳ್ಳಲು ನನ್ನಿಂದ ಆಗುತ್ತಿಲ್ಲ. ನೀವು ಅವುಗಳನ್ನು ಕೈಕೊಳ್ಳ ಶಕ್ತನಾಗಿರುವುದಾದರೆ ದೇವರ ಸ್ಥಾನದಲ್ಲಿ ಕುಳಿತುಕೊಳ್ಳಬಹುದು. ಯಾಕಂದರೆ ನಿನ್ನ ಸ್ವಂತ ಸಾಮರ್ಥ್ಯದಿಂದ ಅವುಗಳನ್ನು ಕೈಕೊಂಡಿದ್ದಿ, ಆದರೆ ನಿನ್ನಿಂದ ಅವುಗಳನ್ನು ಕೈಕೊಳ್ಳಲು ಸಾಧ್ಯವಿಲ್ಲವೆಂದು ದೇವರು ಹೇಳುತ್ತಿದ್ದಾನೆ. ಪ್ರಿಯರೇ, ಆತನ ಅಭಿಪ್ರಾಯವನ್ನು ನಾನು ಒಪ್ಪುತ್ತೇನೆ. ನನ್ನ ಸ್ವಂತ ಬಲದಿಂದ ನಾನು ಅವುಗಳನ್ನು ಪಾಲಿಸಲು ಅಸಾಧ್ಯವೆಂದು ಆತನು ನನಗೆ ಹೇಳಿದ್ದಾನೆ. ಅದು ಸತ್ಯವಾಗಿದೆ. ನಾನು ದೇವರ ಬಳಿಗೆ ಒಬ್ಬ ಪಾಪಿಯಾಗಿ ಬರತಕ್ಕದ್ದು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ಕ್ರಿಸ್ತನಲ್ಲಿನ ದೇವರ ಕೃಪೆ ಎಂಬುದಾಗಿ. ಈಗ ನಾವು ಕ್ರಿಸ್ತನಲ್ಲಿನ ದೇವರ ಕೃಪೆಯನ್ನು ನೋಡಲಿದ್ದೇವೆ. ಕೀರ್ತನೆ 19 12ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಅಂಥ ಪಾಪಗಳು ನನ್ನನ್ನು ಆಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನ್ನ ತಪ್ಪುಗಳನ್ನೆಲ್ಲ ಯಾರು ತಿಳಿದುಕೊಂಡಾರು ಎಂಬುದಾಗಿ ನೋಡುವಾಗ ನಾನು ಹೆಚ್ಚಾಗಿ ಇತರರ ಮೇಲೆ ದೂರು ಹಾಕುವವನಾಗಿರುತ್ತೇನೆ. ನನ್ನ ಹೆಂಡತಿಗೆ ಇದು ಚೆನ್ನಾಗಿ ಗೊತ್ತು. ನಾನು ವಾದ ಮಾಡಿ ನೆವನಗಳನ್ನೊಡ್ಡಿ ತಪ್ಪಿಸಿಕೊಳ್ಳುವುದರಲ್ಲಿ ನಿಸ್ಸೀಮನು. ಆದರೆ ದೇವರು ಈ ನೆವನಗಳನ್ನೆಲ್ಲ ಒಪ್ಪಿಕೊಳ್ಳಲಾರನು. ದೇವರು ಹೇಳುತ್ತಾನೆ, ನೀನು ನಿನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳಲಾರಿ. ನೀನು ಒಬ್ಬ ಪಾಪಿ ಎಂಬುದನ್ನು ಆತನೆದುರು ಒಪ್ಪಿಕೋ. ಗುಪ್ತವಾದ ಪಾಪಗಳಿಂದ ನನ್ನನ್ನು ತೊಳೆ ಎಂಬುದಾಗಿ ನೋಡುವಾಗ ಈ ದಿನಗಳಲ್ಲಿ ಅನೇಕರ ತೊಂದರೆ ಈ ಗುಪ್ತ ಪಾಪಗಳೇ ಆಗಿವೆ. ಅವರು ತಮ್ಮಿಂದಲೂ ಅವನ್ನು ಮರೆಮಾಡುತ್ತಾರೆ. ತಾವು ಪಾಪಿಗಳಲ್ಲವೆಂದು ಅವರು ಭಾವಿಸುತ್ತಾರೆ. ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು ಎಂಬುದಾಗಿ ನೋಡುವಾಗ ಅಂಥ ಪಾಪಗಳು ನನ್ನನ್ನು ಆಳದಿರಲಿ. ಅಂಥ ಪಾಪ ಎಂದರೇನು ತಿಳಿದಿದೆಯೋ? ಅದು ಕರ್ತನಾದ ಯೇಸುವನ್ನು ತಿರಸ್ಕರಿಸುವುದೇ ಆಗಿದೆ. ಈ ಕೀರ್ತನೆಯಲ್ಲಿ ಕ್ರಿಸ್ತನು ನಮ್ಮ ಮುಂದಿಡಲ್ಪಟ್ಟಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 20ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಮೆಸ್ಸಿಯನ ಯಶಸ್ವಿಗಾಗಿ ಇಸ್ರಾಯೇಲಿನ ಬೇಡಿಕೆ ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆಯು ಮೆಸ್ಸಿಯನ ಕೀರ್ತನೆಯಾಗಿ ಪ್ರತ್ಯೇಕಿಸಲ್ಪಟ್ಟಿಲ್ಲ. ಆದರೆ ನಾನು ಅದನ್ನು ಹಾಗೆ ಕರೆದಿದ್ದೇನೆ. ಯಾಕೆಂದರೆ ಅದು ಮೆಸ್ಸಿಯನ ಮತ್ತು ಆತನ ವಿಮೋಚನಾ ಕಾರ್ಯದ ಪ್ರವಾದನೆಯಾಗಿದೆ. ಇದು ಮುಂದೆ ಬರುವ 2 ಕೀರ್ತನೆಗಳಿಗೆ ನಿಕಟವಾಗಿ ಸಂಬಂಧಿಸಿದೆ ಎಂದು ನಾನು ತಿಳಿಯುತ್ತೇನೆ. ಇಸ್ರಾಯೇಲಿನಲ್ಲಿ ಈ ಕೀರ್ತನೆಗಳನ್ನು ಆರಾಧನೆಗಳಲ್ಲಿ ಒಟ್ಟಾಗಿ ಹಾಡುತ್ತಿದ್ದರು. ಕೆಲವರು ನೆನೆಸುವ ಪ್ರಕಾರ ಲೇವಿಯರು ಇದನ್ನು ಪಲ್ಲವಿಯಾಗಿ ಹಾಡುತ್ತಿದ್ದರು. ಸೇರಿದ್ದ ಸಭೆಯವರು ಪ್ರತಿಯಾಗಿ ಧ್ವನಿ ಸೇರಿಸುತ್ತಿದ್ದರು. ದೇವರ ಕೃಪೆಯ ಕುರಿತು ತಿಳಿಸುವ ಇನ್ನೊಂದು ಕೀರ್ತನೆ ಇದಾಗಿದೆ. ಕೀರ್ತನೆ 21ನೇ ವಚನ ಹೀಗೆ ಹೇಳುತ್ತದೆ, ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಕ್ಕಟ್ಟಿನಲ್ಲಿ ಎಂಬುದಾಗಿ ನೋಡುವಾಗ ಈ ಸಮಯದಲ್ಲಿಯೇ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಬೇಕೆಂದು ನಾವು ಆಶಿಸುತ್ತೇವಲ್ಲವೋ? ಇದು ದಾವೀದನ ಕೀರ್ತನೆ. ಯಾಕೋಬನು ಎಲ್ಲಿಂದ ಬಂದನು? ದೇವರ ಕೃಪೆಯಿಂದ ದೇವರು ಯಾಕೋಬನ ದೇವರು ಎಂದು ಕರೆಸಿಕೊಳ್ಳುವುದಕ್ಕೆ ನಾಚಿಕೆ ಪಡಲಿಲ್ಲ. ಯಾಕೋಬನು ಮಾಡಿದ ಕೆಲವು ಕೆಟ್ಟ ಕೃತ್ಯಗಳಿಂದ ಯಾಕೋಬನು ನನ್ನವನೆಂದು ಹೇಳಲು ಒಂದು ವೇಳೆ ನಾಚಿಕೆ ಪಡಬಹುದು. ನೀವು ಕೂಡ ಅದೇ ರೀತಿ ಅಭಿಪ್ರಾಯದವರಾಗಿರಬಹುದು. ಆದರೆ ದೇವರು ಹಾಗೆ ನಾಚಿಕೆ ಪಡಲಿಲ್ಲ. ದೇವರು ಯಾಕೋಬನನ್ನು
ಕೃಪೆಯಿಂದ ರಕ್ಷಿಸಿದನು. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆ 22ನೇ ವಚನ ಹೀಗೆ ಹೇಳುತ್ತದೆ, ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ, ಚಿಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನದಲ್ಲಿ ಹೇಳಲ್ಪಟ್ಟ ಪರಿಶುದ್ಧ ನಿವಾಸವೆಂದರೆ ಯಾವುದು? ಸಭೆಯೋ? ಅಲ್ಲ. ಪರಿಶುದ್ಧ ನಿವಾಸವೆಂದರೆ ಅದು ಯೆರೂಸಲೇಮ್. ಚಿಯೋನ್ ಎಲ್ಲಿರುತ್ತದೆ? ಅಮೆರಿಕದಲ್ಲಿನ ಚಿಯೋನ್ ಎಂಬ ಹೆಸರಿನ ಊರುಗಳ ಜ್ಞಾಪಕ ನಿಮಗೆ ಬರಬಹುದು. ಆದರೆ ದಾವೀದನು ಈ ಸ್ಥಳಗಳ ಕುರಿತಾಗಿ ಹೇಳುತ್ತಿಲ್ಲ, ಅಥವಾ ಯಾವುದಾದರೂ ಒಂದು ಸಭೆಯ ಕುರಿತಾಗಿಯೂ ಅಲ್ಲ. ಚಿಯೋನ್ ಇಸ್ರಾಯೇಲಿನಲ್ಲಿದೆ. ಈಗ ನಮಗೆಲ್ಲವೂ ಸ್ಪಷ್ಟವಾಗುತ್ತದೆ. ಕೀರ್ತನೆ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ, ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಡಾಕ್ಟರ್ ಗೆಬಲಿನ್ ಅವರು ಇದನ್ನು ಹೀಗೆ ಭಾಷಾಂತರಿಸಿದ್ದಾರೆ. ನಿನ್ನ ಯಜ್ಞ ಅರ್ಪಣೆಗಳನ್ನು ಆತನು ನೆನಪು ಮಾಡಿಕೊಳ್ಳುತ್ತಾನೆ, ನಿನ್ನ ಹೋಮಗಳನ್ನು ಅಂಗೀಕರಿಸುತ್ತಾನೆ. ಸೆಲಾ. ಇಲ್ಲಿ ಆತನು ನಮ್ಮ ಯಜ್ಞಗಳ ಕುರಿತಾಗಿ ಹೇಳದೆ ಕ್ರಿಸ್ತನ ಕುರಿತಾಗಿ ಹೇಳುತ್ತಿದ್ದಾನೆ. ಆತನು ಮಾಂಸಧಾರಿಯಾಗಿದ್ದಾಗ ತನ್ನನ್ನೇ ಯಜ್ಞವಾಗಿ ಅರ್ಪಿಸಿಕೊಂಡನು. ಪ್ರಾರ್ಥನೆ, ಕಣ್ಣೀರು ಮಾತ್ರವಲ್ಲದೆ ಕೊನೆಗೆ ತನ್ನ ದೇಹವನ್ನೇ ಸಮರ್ಪಿಸಿದನು. ಸೆಲಾ ಅಂದರೆ ನಿಂತು ಯೋಚಿಸು ಎಂಬುದಾಗಿದೆ. ಈ ದಿನಗಳಲ್ಲಿ ತುಂಬ ಸಂಕಟಗಳಿರುವುದರಿಂದ ಇದು ಅತ್ಯವಶ್ಯ. ಕೀರ್ತನೆ 24ರಿಂದ 6ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ. ನಿನ್ನ ಜಯದಲ್ಲಿ ಉತ್ಸಾಹಧ್ವನಿ ಮಾಡುವೆವು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜವೆತ್ತುವೆವು. ಯೆಹೋವನು ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಗೊತ್ತಾಯಿತು. ಆತನು ತನ್ನ ಪವಿತ್ರ ಲೋಕದಿಂದ ಅವನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನು, ತನ್ನ ಭುಜಬಲದಿಂದ ಅವನಿಗೆ ವಿಜಯವನ್ನುಂಟು ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಂದೆಯು ಮಗನಾದ ಯೇಸುವಿನ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಆತನು ಹೇಳಿದ್ದಾನೆ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ ಎಂಬುದಾಗಿ. ಪ್ರಿಯರೇ, ಇದನ್ನು ನಾವು ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 41 ಮತ್ತು 42ನೇ ವಚನಗಳಲ್ಲಿ ನೋಡುತ್ತೇವೆ. ಪ್ರಿಯರೇ, ದೇವರು ಯಾವಾಗಲೂ ಪ್ರಾರ್ಥನೆ ಕೇಳಿ ಉತ್ತರಿಸುವ ಆತನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೀರ್ತನೆ 27ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಯೆಹೋವನೇ, ನಮ್ಮ ಅರಸನಿಗೆ ಜಯವನ್ನುಂಟು ಮಾಡು. ನಾವು ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅರಸನು ಅಂದರೆ ಇಸ್ರಾಯೇಲ್ಯರ ರಾಜನು. ಈ ದಿನದಲ್ಲಿ ನಮಗೆ ಆತನು ರಕ್ಷಕನಾಗಿದ್ದಾನೆ. ನಾವು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಕರ್ತನೆ ರಕ್ಷಿಸು ಎಂಬುದು ಇಬ್ರಿಯ ಭಾಷೆಯಲ್ಲಿದೆ. ಇದು ವಿಶೇಷವಾದ ಹೊಸನ್ನ ಕೀರ್ತನೆಯಾಗಿದೆ. ನಮ್ಮ ಹೃದಯಗಳಲ್ಲಿ ಇದು ನಿಜವಾಗಿರಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿ ನಮ್ಮ ನಿಜ ಸ್ಥಿತಿಯನ್ನು ತಿಳಿಸಿದೆಯಲ್ಲವೇ? ನಮ್ಮ ಹೃದಯದ ಸ್ಥಿತಿಯಾಗಿದೆ. ಪಾಪಮಯವಾದ ಜೀವಿತ ಇನ್ನೂ ನಮ್ಮದಾಗಿರುವುದಾದರೆ ಈ ಕೃಪಾ ಸಮಯದಲ್ಲಿ ನಾವು ದೇವರ ಬಳಿಗೆ ಬರೋಣ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಪಾಪದ ಜೀವಿತದಿಂದ ಬಿಡುಗಡೆ ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸರ್ವ ಸೃಷ್ಟಿಯು ದೇವರ ಬಗ್ಗೆ ತಿಳಿಸುತ್ತದೆ ಮತ್ತು ಆತನಿಗೆ ವಿಧೇಯವಾಗ್ತದೆ ಅಲ್ವಾ? ಸೃಷ್ಟಿಯಲ್ಲಿ ದೇವರ ಮಹಿಮೆಯನ್ನು ನಾವು ಕಾಣ್ತೇವೆ. ಧರ್ಮಶಾಸ್ತ್ರವು ಪರಿಪೂರ್ಣವಾದದ್ದು ಮಾನವನ ಪಾಪದ ಬಗ್ಗೆ ತಿಳಿಸ್ತದೆ. ಆದರೆ ದೇವರ ಕೃಪೆಯು ನಂಬಿಕೆಯ ಮೂಲಕ ನಮ್ಮನ್ನು ರಕ್ಷಣೆಗೆ ನೀಡುತ್ತದೆ. ಆದ್ದರಿಂದ ನಂಬಿಕೆಯ ಮೂಲಕ ಕೃಪೆಯಿಂದ ರಕ್ಷಣೆ ಹೊಂದಿದವರಾಗಿ ನೀತಿವಂತರಾಗಿ ನಡೆಯೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದ ಅಧ್ಯಯನವು ನಿಮ್ಮ ಜೀವಿತಕ್ಕೆ ಬೆಳಕನ್ನು ನೀಡಿರುವಾಗ ಇತರರು ಕೂಡ ರಕ್ಷಣೆಯನ್ನು ಹೊಂದಿಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳು.